ಮತ್ತಷ್ಟು ಬ್ರೇಕಿಂಗ್ ಅಪ್ಡೇಟ್ಸ್ ಬರ್ತಾ ಇದೆ. 24ನೇ ಎಸಿಎಂಎಂ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಪ್ರಾಸಿಕ್ಯೂಷನ್ ಪರ ವಕೀಲರು ನ್ಯಾಯಾಲಯಕ್ಕೆ ಹಾಜರಾಗಿದ್ದಾರೆ. ಕೋರ್ಟ್ಗೆ ಎಸ್ಪಿಪಿ ಪ್ರಸನ್ನ ಕುಮಾರ್ ಜೂನಿಯರ್ ಹಾಜರಾಗಿದ್ದಾರೆ. ಚಾರ್ಜ್ ಶೀಟ್ ಸಲ್ಲಿಕೆ ಮಾಡುವುದಕ್ಕೆ 24ನೇ ಎಸಿಎಂಎಂ ಕೋರ್ಟ್ಗೆ ಹಾಜರಾಗಿರುವಂತದ್ದು ಪ್ರಾಸಿಕ್ಯೂಷನ್ ಪರ ವಕೀಲರು. ನ್ಯಾಯಾಲಯಕ್ಕೆ ಅವರು ಕೂಡ ಹಾಜರಾಗಿದ್ದಾರೆ. ಕೋರ್ಟ್ಗೆ ಎಸ್ಪಿಪಿ ಪ್ರಸನ್ನ ಕುಮಾರ್ ಇದಾರಲ್ಲ, ಅವರ ಜೂನಿಯರ್ ಆಗಮನ ಕೂಡ ಆಗಿರುವಂತದ್ದು. ಒಂದೊಂದು ನಿಮಿಷಕ್ಕೂ ಕೂಡ ಡೆವಲಪ್ಮೆಂಟ್ ಆಗ್ತಾ ಇದೆ. ಈ ಒಂದು ಸ್ಟೋರಿಯಲ್ಲಿ ಏನಾಗುತ್ತೆ ಅನ್ನುವಂತಹ ಕುತೂಹಲಗಳು ಕೂಡ ಹೆಚ್ಚಾಗ್ತಾ ಹೋಗ್ತಾ ಇದೆ. ರಾಜ್ಯದ ಜನರು ಸಾಕಷ್ಟು ಅಭಿಮಾನಿಗಳು ಕೂಡ ಇದ್ದಾರೆ. ಏನಾಗಬಹುದು ದರ್ಶನ್ ಕೇಸ್ ಅನ್ನುವಂತಹ ಕುತೂಹಲದಲ್ಲಿದ್ದಾರೆ. ಅವರ ಅಭಿಮಾನಿಗಳು ಕೂಡ ಅತಿರೇಕವಾಗಿ ನಡ್ಕೊಂಡಂತಹ ಸಂದರ್ಭಗಳನ್ನು ಕೂಡ ಗಮನಿಸಿದ್ದೀರಿ. ಇನ್ನು ಪರಪ್ಪನ ಅಗ್ರಹಾರದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ದರ್ಶನ್ ಯಾವ ರೀತಿಯಾಗಿ ರಾಜಾತಿಥ್ಯದಿಂದ ಬದುಕಿದ್ರು ಅನ್ನೋದು ಕೂಡ ನಿಮ್ಮ ರಿಪಬ್ಲಿಕ್ ಕನ್ನಡ ಬಿಚ್ಚಿಡುವಂತಹ ಕೆಲಸವನ್ನ ಕೂಡ ಮಾಡ್ತು. ಅಲ್ಲಿಂದ ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿದ್ದಾರೆ. ಬಳ್ಳಾರಿ ಜೈಲಿನಲ್ಲಿ ನಿಜಕ್ಕೂ ನರಕವನ್ನ ಅನುಭವಿಸ್ತಾ ಇದ್ದಾರೆ ದರ್ಶನ್ ಅನ್ನುವಂತಹ ಡೀಟೇಲ್ಸ್ಗಳು ಕೂಡ ಬಲ್ಲ ಮೂಲಗಳಿಂದ ಮಾಹಿತಿ ಸಿಗ್ತಾ ಇರುವಂತದ್ದು. ಒಂದು ಕಡೆ ಇದೀಗ ದರ್ಶನ್ಗೆ ಟೆನ್ಷನ್ ಕೂಡ ಹೆಚ್ಚಾಗ್ತಾ ಇದೆ. ಆರೋಗ್ಯದಲ್ಲಿ ಏರುಪೇರು ಆಗುವಂತಹ ಸಾಧ್ಯತೆಗಳು ಕೂಡ ಇರಬಹುದು. ಮೇ ಬಿ ಯಾಕೆಂತಂದ್ರೆ ಇವತ್ತು ಚಾರ್ಜ್ ಶೀಟ್ ಸಲ್ಲಿಕೆ ಆಗ್ತಾ ಇದೆ. ಚಾರ್ಜ್ ಶೀಟ್ ಸಲ್ಲಿಕೆಯಲ್ಲಿ ನನ್ನ ಹೆಸರು ಯಾವ ರೀತಿಯಾಗಿ ಉಲ್ಲೇಖವನ್ನ ಮಾಡಿರಬಹುದು, ಚಾರ್ಜ್ ಶೀಟ್ ನಲ್ಲಿ ನಾನು A1 ಆರೋಪಿ ಆಗ್ಬಿಡ್ತೀನಾ ಅಥವಾ A1 ಆರೋಪಿಯ ಬದಲು ಎಷ್ಟನೇ ಆರೋಪಿಯಾಗಿ ನಾನು ಹೋಗ್ತೀನಿ, ಪೊಲೀಸ್ ಅಧಿಕಾರಿಗಳು ಏನೆಲ್ಲ ನನ್ನ ವಿರುದ್ಧ ಸಾಕ್ಷ್ಯಗಳನ್ನ ಕಲೆ ಹಾಕಿದ್ದಾರೆ ಅನ್ನುವಂತಹ ಆತಂಕಗಳು ಕೂಡ ದರ್ಶನ್ಗೆ ಇರುವಂತದ್ದು. ಅದೇ ರೀತಿಯಾಗಿ ಚಾರ್ಜ್ ಶೀಟ್ ನಲ್ಲಿ ಬಹಳ ಮುಖ್ಯವಾದಂತಹ ವಿಚಾರಗಳನ್ನ ಕೂಡ ಅವರು ಕಲೆ ಹಾಕಿರುವಂಥದ್ದು ಅಧಿಕಾರಿಗಳು ಅಂತಾನೆ ಹೇಳ್ಬೋದು. ಚಾರ್ಜ್ ಶೀಟ್ ನಲ್ಲಿ ಬಹಳ ಮುಖ್ಯವಾದಂತಹ ವಿಚಾರಗಳನ್ನ ಕೂಡ ಕಲೆ ಹಾಕಿರುವಂತಹ ಕೆಲಸಗಳು ಕೂಡ ಆಗಿದೆ. ಒಂದ್ ಕಡೆ ಸುದ್ದಿಗೋಷ್ಠಿಯನ್ನ ಕೂಡ ಕರೆದಿದ್ರು ಕಮಿಷನರ್ ದಯಾನಂದ್ ರವರು ಕೂಡ. ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲಾಗುತ್ತೆ ಇನ್ನೆರಡು ದಿನಗಳ ನಂತರ ಅಂತ ಕೂಡ ಹೇಳಿದ್ರು. ಅದರಂತೆ ಇವತ್ತು ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಕೂಡ ಮಾಡೋದಕ್ಕೆ ಎಲ್ಲಾ ತಯಾರಿಯನ್ನ ಕೂಡ ನಡೆಸ್ಕೊಂಡಿದ್ರು. ಅದರಂತೆ ಇವತ್ತು ಕೋರ್ಟ್ಗೆ ಕೂಡ ಹಾಜರಾಗಿದೆ. ಚಾರ್ಜ್ ಶೀಟ್ ಅಂದ್ರೆ 4800 ಪುಟಗಳ ಚಾರ್ಜ್ ಶೀಟ್ ಅನ್ನ ಕೋರ್ಟ್ಗೆ ತೆಗೆದುಕೊಂಡು ಹೋಗ್ತಾ ಇರುವಂತಹ ದೃಶ್ಯ, ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನ ಕೂಡ ಗಮನಿಸ್ತಾ ಇದ್ದೀರಿ. ಡಿ ಗ್ಯಾಂಗ್ಗೆ ಕಿಲ್ ಹಿಮ್ ಅನ್ನುವಂತಹ ಡೈಲಾಗ್ ಬೇರೆ ಹೊಡೆದಿದ್ದಾರಂತೆ ಪವಿತ್ರ ಗೌಡ. ಆ ಒಂದು ಡೈಲಾಗ್ ನಿಜಕ್ಕೂ ಯಾವ ರೀತಿಯಾದಂತಹ ಟರ್ನ್ ಅನ್ನ ತೆಗೆದುಕೊಳ್ಬಹುದು ಈ ಇಡೀ ಪ್ರಕರಣಕ್ಕೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇರುವಂತದ್ದು. ಇನ್ನು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟಿ ಪವಿತ್ರ ಗೌಡ A1 ಆಗಿದ್ದು ದರ್ಶನ್ A2 ಹಾಗೂ ಆಪ್ತ ಸಹಾಯಕ ಪವನ್ A3 ಆಗಿದ್ದಾರೆ. ಪವಿತ್ರ ಗೌಡಗೆ ರೇಣುಕಾಸ್ವಾಮಿ ಕೆಟ್ಟದಾಗಿ ಮೆಸೇಜ್ ಮಾಡಿದ ವಿಚಾರಕ್ಕೆ ಕೊಲೆಯಾಗಿರುವಂತದ್ದು. ಕಿಲ್ ಹಿಮ್ ಅನ್ನುವಂತಹ ಹೇಳಿಕೆ, ಅವರು ಕೊಟ್ಟಂತಹ ಪ್ರಚೋದನಕಾರಿ ಪದ ಇದೆಯಲ್ಲ, ಆ ಪದ ಬಳಕೆ ಮಾಡಿದಾರಲ್ಲ, ಅದಕ್ಕೆ ಇಷ್ಟೆಲ್ಲ ಆಗೋಯ್ತಾ, ಇಷ್ಟೆಲ್ಲ ನಡೆದು ಹೋಯ್ತಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇರುವಂತದ್ದು. ಕೊಲೆ ಮಾಡುವಂತಹ ಪ್ರಸಂಗವೇ ಇಲ್ಲಿ ಇರಲಿಲ್ಲ. ಬುದ್ಧಿ ಮಾತುಗಳನ್ನ ಹೇಳಬಹುದಾಗಿತ್ತು. ಈಗೆಲ್ಲವೂ ಆಗೋಗ್ಬಿಟ್ಟಿದೆ. ಚಾರ್ಜ್ ಶೀಟ್ ನಲ್ಲಿ ಇದೀಗ ಒಂದಷ್ಟು ಪ್ರಮುಖ ಅಂಶಗಳನ್ನ ಕೂಡ ಉಲ್ಲೇಖವನ್ನ ಕೂಡ ಮಾಡಲಾಗಿರುವಂಥದ್ದು. ಬೆಚ್ಚಿ ಬೀಳಿಸುವಂತಹ ಸಂಗತಿಗಳನ್ನು ಕೂಡ ಇಲ್ಲಿ ಉಲ್ಲೇಖ ಕೂಡ ಮಾಡಲಾಗಿದೆ. ಮತ್ತೆ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಮಾದೇಶ್. ಎಸ್ಸೇನು ಮಾದೇಶ್, ಈಗಾಗಲೇ ಪ್ರಾಸಿಕ್ಯೂಷನ್ ಪರ ವಕೀಲರು ಕೂಡ ಆಗಮಿಸಿರುವಂಥದ್ದು ಕೋರ್ಟ್ಗೆ. ವಿಚಾರಣೆ ಎಷ್ಟು ಗಂಟೆಗೆ ಆರಂಭ ಆಗಬಹುದು, ಏನಾಗಬಹುದು, ಚಾರ್ಜ್ ಶೀಟ್ನಲ್ಲಿ ಒಂದಷ್ಟು ಪ್ರಮುಖ ಅಂಶಗಳನ್ನು ಕೂಡ ಉಲ್ಲೇಖ ಮಾಡಲಾಗಿರುವಂಥದ್ದು. ಇದು ಕೇಸ್ಗೆ ಯಾವ ರೀತಿಯಾಗಿ ಉರುಳಾಗಬಹುದು ದರ್ಶನ್ ಗ್ಯಾಂಗ್ಗೆ ಅಂತ? ರಮ್ಯ, ಈಗಾಗಲೇ ಈ ಒಂದು ಪ್ರಕರಣದ ಚಾರ್ಜ್ ಶೀಟ್ ಅನ್ನ 24ನೇ ಎಸಿಎಂಎಂ ಕೋರ್ಟ್ಗೆ ತನಿಖಾ ತಂಡ ತಂದು ತಲುಪಿಸುವಂತ ಕೆಲಸವನ್ನು ಮಾಡಲಾಗಿದೆ. SPP ಪ್ರಸನ್ನ ಅವರ ಪರವಾಗಿ ಅವರ ಜೂನಿಯರ್ ಒಬ್ರು ಕೋರ್ಟ್ಗೆ ಹಾಜರಾಗುವಂತ ಕೆಲಸವನ್ನು ಮಾಡಲಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಚಾರ್ಜ್ ಶೀಟ್ ಅನ್ನ ಸಬ್ಮಿಟ್ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಅಂದ್ರೆ ಇಷ್ಟು ದಿನಗಳ ಕಾಲ, ಎರಡು ತಿಂಗಳುಗಳ ಕಾಲ ಏನೆಲ್ಲ ತನಿಖೆ ಆಗಿದೆ, ತನಿಖೆಯಲ್ಲಿ ಯಾವೆಲ್ಲ ಪ್ರಮುಖ ಅಂಶಗಳು ಕಂಡು ಬಂದಿದೆ, ಅದರಲ್ಲೂ ಕೂಡ ಪ್ರಮುಖವಾಗಿ ಇಲ್ಲಿ ದರ್ಶನ್ರ ಪಾತ್ರ ಎಷ್ಟಿದೆ, ಇದರಲ್ಲಿ ದರ್ಶನ್ ಯಾವ ರೀತಿ ಕ್ರೌರ್ಯ ಮೆರೆದಿದ್ದಾರೆ, ಆ ಒಂದು ತಂಡಕ್ಕೆ ಯಾವ ರೀತಿ ಕಮ್ಯುನಿಕೇಟ್ ಆಗಿದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಆಗಿ ಇಲ್ಲಿ ಎವಿಡೆನ್ಸ್ ಮೂಲಕ ಪ್ರೂವ್ ಮಾಡುವಂಥ ಕೆಲಸ ಇದು. ಈಗಾಗಲೇ ತನಿಖೆ ಮಾಡಿದಂಥ ಸಂದರ್ಭದಲ್ಲಿ ಪ್ರತಿ ಹಂತದಲ್ಲೂ ದರ್ಶನ್ ವಿರುದ್ಧ ಆಗಿರ್ಬೋದು, ಪವಿತ್ರ ಗೌಡ ವಿರುದ್ಧ ಆಗಿರ್ಬೋದು, ಏನೆಲ್ಲ ಅಂಶಗಳು ಸಿಕ್ಕಿದೆ ಆ ಒಂದು ಅಂಶಗಳನ್ನು ದಾಖಲೆ ಸಮೇತ ಪೊಲೀಸರು ಕೋರ್ಟ್ಗೆ ನ್ಯಾಯಾಲಯಕ್ಕೆ ಸಬ್ಮಿಟ್ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಅಂದರೆ ಇಷ್ಟು ದಿನಗಳ ಕಾಲ ತನಿಖೆ ವೇಳೆ ಏನೆಲ್ಲ ದೊರಕಿದೆ ಅನ್ನೋದನ್ನು ದಾಖಲೆಗಳಲ್ಲಿ ಉಲ್ಲೇಖ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಇಲ್ಲಿ ಒಂದಷ್ಟು ಸ್ಫೋಟಕ ವಿಚಾರಗಳು, ಒಂದಷ್ಟು ಸಮಗ್ರ ಮಾಹಿತಿ, ಸಂಕ್ಷಿಪ್ತ ಮಾಹಿತಿ ಅಂತ ಏನು ಕರೀತಾರೆ, ಆ ಎಲ್ಲವನ್ನು ಕೂಡ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ ದರ್ಶನ್ ವಿರುದ್ಧ ಒಂದಷ್ಟು ಸಮಗ್ರ ಸಾಕ್ಷ್ಯಗಳು ಸಿಕ್ಕಿದೆ. ಇಲ್ಲಿ ಆರೋಪಿಗಳ ಹೇಳಿಕೆಗಳಾಗಿರ್ಬೋದು, ಮತ್ತೆ
ಸಾಕ್ಷ್ಯಗಳ ವಿಟ್ನೆಸ್ಗಳ ಹೇಳಿಕೆ ಇಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ಸುಮಾರು 11 ಜನರ 164 ಹೇಳಿಕೆಗಳನ್ನ ಈ ಒಂದು ಕೇಸ್ನಲ್ಲಿ ಮಾಡಿಕೊಳ್ಳುವಂತ ಕೆಲಸವನ್ನು ಮಾಡಿದ್ದಾರೆ. ಸಾಕಷ್ಟು ಜನ ಆರೋಪಿಗಳು, ಸುಮಾರು 17 ಜನ ಆರೋಪಿಗಳು, 200ಕ್ಕೂ ಹೆಚ್ಚು ಸಾಕ್ಷ್ಯಗಳು, 10ಕ್ಕೂ ಹೆಚ್ಚು 164 ಹೇಳಿಕೆಗಳನ್ನ ದಾಖಲಿಸಿಕೊಳ್ಳುವಂತ ಕೆಲಸವನ್ನು ಮಾಡಿದ್ದಾರೆ. ಈಗಾಗಲೇ ದರ್ಶನ್ ವಿರುದ್ಧ ಪ್ರಮುಖ ಸಾಕ್ಷ್ಯಗಳು ಏನು ಸಿಕ್ಕಿದೆ, ಸುಮಾರು 7 ಸಾಕ್ಷ್ಯಗಳನ್ನ ದರ್ಶನ್ ವಿರುದ್ಧ ಇಲ್ಲಿ ಉಲ್ಲೇಖ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಒಂದು, ರೇಣುಕಾಸ್ವಾಮಿ ಕೊಲೆಗೆ ಸಂಬಂಧಪಟ್ಟಂತೆ ದರ್ಶನ್ ಏನೆಲ್ಲ ಅವರಿಗೆ ಆರ್ಡರ್ ಮಾಡಿದ್ದ, ಅಂದ್ರೆ ಸೂಚನೆಗಳನ್ನ ನೀಡಿದ ಆರೋಪಿಗಳಿಗೆ, ಅಂದ್ರೆ ರಾಘವೇಂದ್ರ ಚಿತ್ರದುರ್ಗದಿಂದ ರೇಣುಕಾಸ್ವಾಮಿನಿಂದ ಕರೆದುಕೊಂಡು ಬರೋದಕ್ಕೆ ಏನೆಲ್ಲ ಕಮ್ಯುನಿಕೇಟ್ ಆಗಿತ್ತು, ಅದು ಇಲ್ಲಿ ಪ್ರಮುಖ ಪಾತ್ರನ ವಹಿಸುತ್ತೆ. ಒಂದು ಸುಪಾರಿಗೆ ಆಗಿರ್ಬೋದು, ಕಿಡ್ನಾಪ್ ಮಾಡೋದಕ್ಕೆ ಸೂಚನೆ ಕೊಟ್ಟಿರುವಂತ ಆರೋಪ ಇಲ್ಲಿ ಬರುತ್ತೆ. ಜೊತೆಗೆ ಆತನ ಮೇಲೆ ಹಲ್ಲೆ ಮಾಡೋದಕ್ಕೂ ಮುನ್ನ ದರ್ಶನ್ ಪಬ್ಬು ಒಂದರಲ್ಲಿ ಪಾರ್ಟಿ ಮಾಡ್ತಿದ್ದ, ಅಲ್ಲಿ ಚಿಕ್ಕಣ್ಣ ಮತ್ತೆ ಯಶಸ್ ಅನ್ನುವಂಥ ನಟರು ಕೂಡ ಅಲ್ಲಿದ್ರು ಅಂತ ಹೇಳಿ ಗೊತ್ತಾಗಿತ್ತು. ಅವರಿಬ್ಬರನ್ನು ಕೂಡ ವಿಚಾರಣೆ ಮಾಡಿ ಹೇಳಿಕೆಗಳನ್ನು ದಾಖಲು ಮಾಡಿಕೊಳ್ಳುವಂತ ಕೆಲಸವನ್ನು ಮಾಡಿದ್ರು. ಅದನ್ನು ಕೂಡ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡುವಂತ ಕೆಲಸ ಆಗಿದೆ. ಜೊತೆಗೆ ದರ್ಶನ್ ಯಾವ ಟೈಮಿಗೆ ಆ ಒಂದು ಪಬ್ನಿಂದ ಶೆಡ್ಗೆ ಹೋಗಿದೆ, ಶೆಡ್ಗೆ ಹೋದಂತ ಸಂದರ್ಭದಲ್ಲಿ ಆ ಮುಂಚೆ ಆತನ ಮೇಲೆ ಅಂದ್ರೆ ರೇಣುಕಾಸ್ವಾಮಿ ಮೇಲೆ ಟಾರ್ಚರ್ ಕೊಟ್ಟು ಹಲ್ಲೆ ಮಾಡಲಾಗಿತ್ತ, ದರ್ಶನ್ ಎಷ್ಟು ಬಾರಿ ಹಲ್ಲೆ ಮಾಡಲಾಗಿದೆ, ದರ್ಶನ್ ಹಲ್ಲೆ ಮಾಡಿದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ದಾಖಲೆಗಳು, ರಿಪೋರ್ಟ್ಗಳು FSL ನಿಂದ, ಈಗಾಗಲೇ ಬೆಂಗಳೂರು ಮತ್ತೆ ಹೈದರಾಬಾದ್ FSL ನಿಂದ ರಿಪೋರ್ಟ್ಗಳು ಕೂಡ ಪೊಲೀಸರ ಕೈ ಸೇರಿತ್ತು. ಆ ಒಂದು ರಿಪೋರ್ಟ್ಗಳನ್ನ ಆಧಾರದ ಮೇಲೆ ಚಾರ್ಜ್ ಶೀಟ್ ನಲ್ಲಿ ಅಂಶಗಳನ್ನ ಉಲ್ಲೇಖ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಎಲ್ಲವನ್ನು ಕೂಡ ಈಗ ಆ ಒಂದು ಚಾರ್ಜ್ ಶೀಟ್ ಸುಮಾರು 4800 ಪೇಜ್ಗಳುಳ್ಳಂತಹ ಒಂದು ಚಾರ್ಜ್ ಶೀಟ್ ಅನ್ನ ನ್ಯಾಯಾಲಯಕ್ಕೆ ಸಬ್ಮಿಟ್ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ರೈಟ್ ಮಾದೇಶ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಅಪ್ಡೇಟ್ಸ್ ಬರ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನ ಸಬ್ಮಿಟ್ ಮಾಡಲಿಕ್ಕಿದ್ದಾರೆ. ನ್ಯಾಯಮೂರ್ತಿಗಳ ನಿರೀಕ್ಷೆಯಲ್ಲಿ ತನಿಖಾ ತಂಡ ಇದೆ, ಅವರ ಆಗಮನಕ್ಕಾಗಿ ಕಾಯ್ತಾ ಇದೆ. ಜಡ್ಜ್ ಬಂದ ಕೂಡಲೇ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲಿಕ್ಕಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ, ಅಂದ್ರೆ ಯೂಶುವಲ್ ಆಗಿ ಜಡ್ಜ್ಗಳು 11 ಗಂಟೆ 10 ನಿಮಿಷ 11:15ಕ್ಕೆ ಆಗಮನ ಆಗುವಂಥದ್ದನ್ನು ಕೂಡ ನಾವು ಸಾಕಷ್ಟು ಕೇಸ್ಗಳಲ್ಲಿ ಕೂಡ ಗಮನಿಸಿದ್ದೀವಿ. ಅದೇ ರೀತಿಯಾಗಿ ಜಡ್ಜ್ ಬರೋದನ್ನೇ ಕಾಯ್ದು ಕುಳಿತಿದ್ದಾರೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡೋದಕ್ಕೆ. ಕೆಲವೇ ಕ್ಷಣಗಳು ಕೂಡ ಬಾಕಿ ಉಳಿದಿರುವಂಥದ್ದು, ಹಾರ್ಡ್ಲಿ 15ರಿಂದ 20 ನಿಮಿಷ ಬಾಕಿ ಉಳಿದಿದೆ. ಜಡ್ಜ್ ಆಗಮನ ಆಗುತ್ತೆ, ಆ ನಂತರ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲಾಗುತ್ತೆ. ಚಾರ್ಜ್ ಶೀಟ್ ನಲ್ಲಿ ಏನಿದೆ ಅನ್ನೋದರ ಕುರಿತು ಆ ನಂತರ ಬಹಿರಂಗ ಆಗ್ಲಿಕ್ಕಿದೆ. ಆ ಒಂದು ಕ್ಷಣಕ್ಕಾಗಿ ಆರೋಪಿಗಳು ಕೂಡ ಕಾಯ್ತಾ ಇರುವಂಥದ್ದು, ಅದೇ ರೀತಿಯಾಗಿ ಅಭಿಮಾನಿಗಳು ಕೂಡ ಕಾಯ್ತಾ ಇದ್ದಾರೆ. ಏನಾಗತ್ತೆ, ದರ್ಶನ್ ವಿಚಾರ ಏನಾಗಬಹುದು ಅನ್ನುವಂತಹ ಪ್ರಶ್ನೆಗಳು ಕೂಡ ಪ್ರತಿಯೊಬ್ಬರಿಗೂ ಕೂಡ ಕಾಡೋದಕ್ಕೆ ಶುರುವಾಗಿರುವಂಥದ್ದು. ಮತ್ತೊಂದು ಕಡೆ ಆರೋಪಿ ಮೆಸೇಜ್ ಮಾಡಿರೋದು ಕೂಡ ದೃಢಪಟ್ಟಿದೆ. ತನಿಖೆಯ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ಮಹತ್ವದ ದಾಖಲೆಗಳು ಕೂಡ ಸಿಕ್ಕಿರುವಂಥದ್ದು, ಆರೋಪಿ ಮೆಸೇಜ್ ಮಾಡಿರೋದು ದೃಢಪಟ್ಟಿರುವಂಥದ್ದು. ಮತ್ತೊಂದು ಕಡೆ ಪವಿತ್ರ ಗೌಡ ಕೂಡ ಜಾಮೀನು ಅರ್ಜಿಗೆ ಕೂಡ ಸಲ್ಲಿಕೆಯನ್ನ ಕೂಡ ಮಾಡಿದ್ರು, ಅದನ್ನು ಕೂಡ ರಿಜೆಕ್ಟ್ ಕೂಡ ಮಾಡಲಾಗಿತ್ತು. ದರ್ಶನ್ ಕೂಡ ಕಾಯ್ತಾ ಇದ್ದಾರೆ ಜಾಮೀನು ಅರ್ಜಿಯನ್ನ ಸಲ್ಲಿಕೆ ಮಾಡೋದಕ್ಕೆ. ಚಾರ್ಜ್ ಶೀಟ್ ನಲ್ಲಿ ದರ್ಶನ್ ಪಾತ್ರದ ಬಗ್ಗೆ ಉಲ್ಲೇಖವನ್ನ ಮಾಡಲಾಗಿದೆ. ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಿಸಿದ್ದಾನೆ ಅನ್ನುವಂತಹ 1, 2 ಶೆಡ್ನಲ್ಲಿ ರೇಣುಕಾ ಸ್ವಾಮಿ ಮೇಲೆ ಹಲ್ಲೆಯನ್ನ ಕೂಡ ಮಾಡಲಾಗಿದೆ, ಅದು ಕೂಡ ಮಾರಣಾಂತಿಕ ಹಲ್ಲೆಯನ್ನ ಮಾಡಿರೋದು ಕೂಡ ದೃಢಪಟ್ಟಿದೆ. ಚಾರ್ಜ್ ಶೀಟ್ ನಲ್ಲಿ ಈ 2 ಅಂಶಗಳು ಕೂಡ ಬಹಳ ಮಹತ್ವವನ್ನು ಕೂಡ ಪಡ್ಕೊಳ್ಳುತ್ತೆ. ಕಿಡ್ನಾಪ್ ಮಾಡೋದಕ್ಕೆ ಇವರೇ ಸುಪಾರಿ ಕೊಟ್ಟಿದ್ದು ಅನ್ನೋದು ಕೂಡ ದೃಢಪಟ್ಟಿದೆ. ಅದೇ ರೀತಿಯಾಗಿ ರೇಣುಕಾಸ್ವಾಮಿ ಮೇಲೆ ಶೆಡ್ನಲ್ಲಿ ಹಲ್ಲೆ ಮಾಡಿರೋದು ಕೂಡ ದೃಢಪಟ್ಟಿರುವಂಥದ್ದು. ಎಲ್ಲ ವಿಚಾರಗಳು ಕೂಡ ದರ್ಶನ್ ವಿರುದ್ಧವಾಗಿಯೇ ಇದೆ. ದರ್ಶನ್ ಒಂದ್ ಕಡೆ ಆರೋಪಿ ಪವಿತ್ರ ಗೌಡ ಕಿಲ್ಹಿಮ್ ಅನ್ನುವಂತಹ ಪದವನ್ನ ಬಳಕೆ ಮಾಡಿ ಪ್ರಚೋದನೆಯನ್ನ ಕೊಟ್ಟಿದ್ದು ಕೂಡ ಕೊಲೆಗೆ ಮಹತ್ವದ ತಿರುವು ಸಿಗುವಂತಹ ಸಾಧ್ಯತೆ ಇದೆ. ಆರೋಪಿಗಳಾಗಿರುವವರು ಒಂದ್ ಕಡೆ ಇದೀಗ ಆತಂಕಕ್ಕೆ ಒಳಗಾಗಿದ್ದಾರೆ. ನಾನು ನಿರ್ದೋಷಿಯಾಗಿ ಹೊರಗಡೆ ಬರ್ತೀನಿ ಅನ್ನುವಂತಹ ನಂಬಿಕೆಗಳು ಅವರಲ್ಲಿ ಇರಬಹುದು, ಆದರೆ ಚಾರ್ಜ್ ಶೀಟ್ ನಲ್ಲಿ ಏನಿದೆ ಅನ್ನೋದು ಒಂದ್ ಕಡೆ ಯಕ್ಷ ಪ್ರಶ್ನೆ ಆಗಿರುವಂಥದ್ದು. ಆರೋಪಿ ಅಪರಾಧಿ ಆಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. A1 ಇಂದ A17 ಆರೋಪಿವರೆಗೂ ಯಾರು ಬೇಕಾದ್ರೂ ಆರೋಪಿಗಳು ಏನಿದ್ದಾರೆ ಅವರು ಅಪರಾಧಿಗಳು ಆಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಚಾರ್ಜ್ ಶೀಟ್ ಅನ್ನ ಈಗಾಗಲೇ ಕೋರ್ಟ್ನ ಅಂಗಳಕ್ಕೂ ಕೂಡ ತೆಗೆದುಕೊಂಡು ಬರಲಾಗಿರುವಂತದ್ದು. ಜಡ್ಜ್ರ ಆಗಮನಕ್ಕಾಗಿ ಕಾಯಲಾಗ್ತಾ ಇದೆ. ಜಡ್ಜ್ ಬಂದ ನಂತರ 4800 ಪುಟಗಳ ಚಾರ್ಜ್ ಶೀಟ್ ಅನ್ನ ಅವರಿಗೆ ನೀಡುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಆಗಮನ ಆದ ನಂತರ ಅವರು ಆಗಮನ ಆದ ಮೇಲೆ ಚಾರ್ಜ್ ಶೀಟ್ ನಲ್ಲಿ ಏನಿದೆ ಅನ್ನೋದು ಜಡ್ಜ್ಗೂ ಕೂಡ ಗೊತ್ತಾಗುತ್ತೆ. ರೇಣುಕಾಸ್ವಾಮಿ ಶವ ಸಾಗಿಸೋಕು ಕೂಡ ದರ್ಶನ್ ಸೂಚನೆಯನ್ನ ಕೊಟ್ಟಿರೋದು, ಹಣ ಕೊಟ್ಟು ಕೇಸನ್ನ ಮುಚ್ಚಿ ಹಾಕಿ ಪರಾರಿಗೆ ಪ್ರಯತ್ನವನ್ನ ಕೂಡ ಪಟ್ಟಿದ್ದಾರೆ ದರ್ಶನ್ ಅವರು. ಕೊಲೆಗೆ ಸಂಚು, ಕಿಡ್ನಾಪ್, ಸಾಕ್ಷ್ಯ ನಾಶವನ್ನ ಕೂಡ ಮಾಡಲಾಗಿದೆ. ಇಲ್ಲಿಯವರೆಗೂ ಕೂಡ ರೇಣುಕಾಸ್ವಾಮಿ ಮೊಬೈಲ್ ಏನಾಯ್ತು, ಎಲ್ಲಿ ಹೋಯ್ತು ಅನ್ನೋದು ಕೂಡ ಯಾರಿಗೂ ಕೂಡ ಗೊತ್ತಿಲ್ಲ.
ಸಾಕಷ್ಟು ತನಿಖೆಯನ್ನ ಕೂಡ ನಡೆಸಿದ್ರು, ಹುಡುಕಾಟವನ್ನ ಕೂಡ ನಡೆಸಿದ್ರು ಸುಮನಹಳ್ಳಿಯ ಆ ಒಂದು ಮೋರಿಯಲ್ಲಿ. ಆದ್ರೆ ಏನಾಯ್ತು ಅನ್ನೋದು ಕೂಡ ಮೊಬೈಲ್ ಬಗ್ಗೆ ಇಲ್ಲಿವರೆಗೂ ಮಾಹಿತಿ ಇಲ್ಲ. ಸಾಕ್ಷ್ಯ ನಾಶ ಮಾಡುವುದಕ್ಕೆ ಎಲ್ಲಾ ರೀತಿಯ ಪ್ರಯತ್ನಗಳನ್ನ ಕೂಡ ಮಾಡಲಾಗಿದೆ. ಏನೆಲ್ಲ ಮಾಡಬೇಕು ಅದೆಲ್ಲವನ್ನ ಕೂಡ ಈ ಡಿ ಗ್ಯಾಂಗ್ ಏನಿದೆ ಎಲ್ಲವನ್ನ ಕೂಡ ಮಾಡಿದೆ. ಆದ್ರೆ ಆರೋಪಿಗಳು ಚಾಪೆ ಕೆಳಗಡೆ ನುಗ್ಗಿದ್ರೆ ಅಧಿಕಾರಿಗಳು ರಂಗೋಲಿ ಕೆಳಗೆ ನುಗ್ತಾರೆ. ಪ್ರತಿಯೊಂದು ಕೂಡ ಇಂಚಿಂಚು ಮಾಹಿತಿಯನ್ನ ಕೂಡ ಈಗಾಗಲೇ ಕಲೆಯನ್ನ ಕೂಡ ಹಾಕಲಾಗಿರುವಂತದ್ದು. ಆರೋಪಿಗಳ ವಿರುದ್ಧ ಸಾಕ್ಷಿಗಳನ್ನ ಕೂಡ ಕಲೆ ಹಾಕಿದ್ದಾರೆ. 164 ಹೇಳಿಕೆಯನ್ನ ಕೂಡ ದಾಖಲು ಮಾಡಿಕೊಳ್ಳಲಾಗಿರುವಂತದ್ದು. ಈಗ ಕೊಟ್ಟಂತಹ ಹೇಳಿಕೆ ಮುಂದಿನ ದಿನಗಳಲ್ಲಿ ಬದಲಾವಣೆ ಕೂಡ ಮಾಡ್ಲಿಕ್ಕಿರ್ತಾರೆ. ಪ್ರಭಾವವನ್ನ ಕೂಡ ಬಳಸ್ಕೊಂಡು ಹೇಳಿಕೆಯನ್ನ ಬದಲಾವಣೆ ಮಾಡುವಂತಹ ಸಾಧ್ಯತೆ ಇರುತ್ತೆ. ದರ್ಶನ್ ಒಬ್ಬ ಪ್ರಭಾವಿ ವ್ಯಕ್ತಿ ಆಗಿರುವಂತದ್ದು, ರಾಜಕಾರಣಿಗಳ ಕಾಂಟ್ಯಾಕ್ಟ್ ಕೂಡ ಇದೆ. ಅದೇ ರೀತಿಯಾಗಿ ಒಬ್ಬ ದೊಡ್ಡ ವ್ಯಕ್ತಿ ಏನೆಲ್ಲ ಮಾಡಬೇಕು ಒಳಗಡೆ ಇಟ್ಕೊಂಡು ಮಾಡುವಂತಹ ಸಾಧ್ಯತೆಗಳು ಕೂಡ ಇರುವಂತಹ ಹಿನ್ನೆಲೆಯಲ್ಲಿ ಪೊಲೀಸ್ ಅಧಿಕಾರಿಗಳು 164 ಹೇಳಿಕೆಯನ್ನ ಕೂಡ ದಾಖಲು ಮಾಡಿಕೊಂಡಿದ್ದಾರೆ. ಅದರಂತೆ ಇವತ್ತು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆ ಮುಹೂರ್ತ ಕೂಡ ಫಿಕ್ಸ್ ಆಗಿದೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಜಡ್ಜ್ ಆಗಮನ ಆಗುತ್ತೆ.